ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಕರ್ನಾಟಕ ರಾಜಕೀಯ ನಾಟಕ ಪ್ರತಿದಿನ ನೋಡಿ ನೋಡಿ ನಮಗಂತೂ ಸಾಕಾಯ್ತು. ಜನ ಆಯ್ಕೆ ಮಾಡಿರುವಂತಹ ಕರ್ಮಕ್ಕೆ ಇವತ್ತಿದನ್ನ ನೋಡ್ಕೊಂಡು ಸುಮ್ಮನೆ ಇರೋದು ಬಿಟ್ರೆ ಬೇರೆ ಆಯ್ಕೆನೇ ಇಲ್ಲದ ಹಾಗೆ ಆಗಿಬಿಟ್ಟಿದೆ. ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಮಾತೆತ್ತಿದ್ರೆ ನಾವು ದಲಿತರ ಪರ, ಅಹಿಂದ ಏಳಿಗೆ ನಮ್ಮ ಗುರಿ ಅಂತ ಸಿದ್ದರಾಮಯ್ಯನವರು ಬಡಾಯಿ ಕೊಚ್ಕೊಳ್ತಾರೆ. ಅದರಲ್ಲಿ ಏಳಿಗೆ ಇರುವಂಥದ್ದು ಈ ಭ್ರಷ್ಟ ನಾಯಕರದ್ದು ಮಾತ್ರ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಇನ್ನು ಕಾಂಗ್ರೆಸ್ ನಾಯಕ, ಯುವ ನಾಯಕ ರಾಹುಲ್ ಗಾಂಧಿ ಅವರು ದಲಿತ ಅಧಿಕಾರಿಗಳು ಯಾಕೆ ಉನ್ನತ ಸ್ಥಾನದಲ್ಲಿಲ್ಲ ಅಂತ ದೊಡ್ಡ ದೊಡ್ಡ ಭಾಷಣಗಳನ್ನ ಬಿಗಿತಾರೆ, ಪೆದ್ದಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಆದ್ರೆ ಬಾಯಿ ಮಾತಲ್ಲಿ ತೋರಿಸುವಂತ ಇವರ ದಲಿತ ಪ್ರೇಮ ಕಾರ್ಯದಲ್ಲಿ ಯಾವತ್ತೂ ಇರಲ್ಲ, ಕಾಣಿಸೋದು ಇಲ್ಲ. ಈಗ ಪರಿಶಿಷ್ಟ ಪಂಗಡದ ನಾಯಕ ಸಚಿವ KN ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದನೇ ವಜಾಗೊಳಿಸಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಅಲ್ಲಿ ದಲಿತ ನಾಯಕರ ಏಳಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಸಮುದಾಯದವರಿಗೆ ಪ್ರಾತಿನಿಧ್ಯ ಅನ್ನುವಂಥದ್ದು ಒಂದು ಕನಸು ಅನ್ನುವಂಥದ್ದನ್ನ ಮತ್ತೆ ಕರ್ನಾಟಕ ಜನತೆಗೆ ಕನ್ಫರ್ಮ್ ಮಾಡಿಕೊಟ್ಟಿದೆ ಈ ಕಾಂಗ್ರೆಸ್. ಅಷ್ಟಕ್ಕೂ ಇಲ್ಲಿ KN ರಾಜಣ್ಣ ಮಾಡಿರುವಂತ ತಪ್ಪು ಏನಿಲ್ಲಿ? ಕಾಂಗ್ರೆಸ್ ಪಕ್ಷದ ತಪ್ಪುಗಳನ್ನ ಹೇಳಿದ್ದು, ಅದನ್ನ ತಿದ್ದೋದಕ್ಕೆ ಮುಂದಾಗಿದ್ದು. ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರುವಾಗ ಮಾಡಿರೋದು. ಅವಾಗೆಲ್ಲ ಏನ್ ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ? ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರುವಾಗ ಮಾಡಿರೋದು. ಅವಾಗೆಲ್ಲ ಏನ್ ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ? ಈಗ ಫಸ್ಟ್ ವೋಟರ್ ಲಿಸ್ಟ್ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ? ಕರೆದಾಗ ಏನ್ ಮಾಡ್ತಿದ್ದೋ ನಾವೆಲ್ಲ. ಆದ್ರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ? ನೋಡ್ಕೋಬೇಕೋ ಬೇಡ? ವೀಕ್ಷಕರು, ನೀವು ಈ ಕಾಂಗ್ರೆಸ್ನ ಇತಿಹಾಸವನ್ನು ತೆಗೆದು ನೋಡಿ, ನಿಮಗೆ ಅರ್ಥ ಆಗುತ್ತೆ ಇವ್ರು ಏನು ಅಂತ, ಇವರ ಅಸಲಿ ಮುಖ ಏನನ್ನುವಂತ ನಿಮಗೆ ಅರ್ಥ ಆಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿಂದ ಕೂಡ ಈ ಗುಲಾಮಗಿರಿಯ ಪದ್ಧತಿ ಇದ್ದೇ ಇದೆ. ಬ್ರಿಟಿಷರು ಈ ದೇಶವನ್ನ ಬಿಟ್ಟು ಹೋದ್ರು, ಆ ಮನಸ್ಥಿತಿ ಇದೆಯಲ್ಲ, ಅದನ್ನ ಕಾಂಗ್ರೆಸ್ ಇವತ್ತಿಗೂ ಕೂಡ ಹಂಗೆ ಪಾಲನೆ ಮಾಡ್ತಾ ಇದೆ. ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಷಡ್ಯಂತ್ರದಿಂದ ಸೋಲಿಸಲಾಗುತ್ತೆ. ಇವತ್ತೇನು ಹೋದಲ್ಲಿ ಬಂದಲ್ಲಿ ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡು ಓಡಾಡ್ತಾರಲ್ವಾ, ಅದೇ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಯಾರೂ ಮಾಡದಂತಹ ಅವಮಾನವನ್ನ ಮಾಡಿದ್ದು ಇದೇ ಕಾಂಗ್ರೆಸ್. ಇವತ್ತು ನೋಡಿದ್ರೆ ನಾಟಕ ಆಡ್ತಾರೆ. ಇಂದಿರಾ ಗಾಂಧಿ ಅವರ ಕಾಲದಲ್ಲಂತೂ ಪ್ರತಿ ಸಚಿವರು, ರಾಜ್ಯಗಳಲ್ಲಿದ್ದಂತಹ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳನ್ನ ಗುಲಾಮರ ಥರ ನೋಡ್ಕೊಳ್ಳಲಾಗ್ತಾ ಇತ್ತು. ರಾಷ್ಟ್ರಪತಿಯವರನ್ನೇ ಕೈಗೊಂಬೆ ಹಾಗೆ ಬಳಸಿದಂತಹ ಖ್ಯಾತಿ ಇದೇ ಇಂದಿರಾ ಗಾಂಧಿ ಅವರದ್ದು, ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರದ್ದು. ಇನ್ನು ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಕರ್ನಾಟಕದ ವೀರೇಂದ್ರ ಪಾಟೀಲ್ ಅವರ CM ಹುದ್ದೆಯನ್ನ ಕಿತ್ತುಕೊಳ್ಳಲಾಗತ್ತೆ, ಲಿಟ್ರಲಿ ಕಿತ್ತುಕೊಳ್ಳಲಾಗತ್ತೆ. ಸೋನಿಯಾ ಗಾಂಧಿ ಅವರಂತೂ ಹಿಂದುಳಿದ ಸಮುದಾಯದ ಸೀತಾರಾಮ ಕೇಸರಿ ಅವರನ್ನ ಟಾಯ್ಲೆಟ್ ಅಲ್ಲಿ ಕೂಡಿ ಹಾಕಿ ಅವರಿಂದ AICC ಹುದ್ದೆಯನ್ನು ಕಿತ್ತುಕೊಳ್ತಾರೆ. ಈಗ ಮತಗಳ್ಳತನದ ಆರೋಪವನ್ನು ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಬಗ್ಗೆ ಒಂದೇ ಒಂದು ಮಾತಾಡಿದ್ದಕ್ಕೆ, ಅಲ್ಲಿ ಆರೋಪ ಅನ್ನೋದಕ್ಕಿಂತ ಪಾಪ ಸತ್ಯವನ್ನ ಹೇಳಿದ್ದಕ್ಕೆ ಅವರಿಂದ ಸಚಿವ ಸ್ಥಾನವನ್ನು ಕಿತ್ತುಕೊಳ್ಳಲಾಗತ್ತಲ್ರಿ, ಕಿತ್ತು ಎಸಿದಾರಲ್ಲ ಅವರನ್ನ ಪಕ್ಷದಿಂದ. ಅಂದ್ರೆ ಇಲ್ಲಿ ನಾನು ಆಡಿದ್ದೆ ಆಟ, ನೀನು ಜನ ಆಯ್ಕೆ ಮಾಡಿರುವಂತಹ ಮಂತ್ರಿ ಆದ್ರೆ ಅದು ನಿನಗಾಯ್ತು. ಎಂಡ್ ಆಫ್ ದ ಡೇ ನಾನು ಕುಣಿಸಿದ ಹಾಗೆ ನೀನು ಕುಣಿಬೇಕು ಅಷ್ಟೇ. ಗುಲಾಮಗಿರಿ ಮಾಡಿದಂಥವರಿಗೆ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನ ಅನ್ನುವಂತಹ ನಿಯಮವನ್ನ ಕಾಂಗ್ರೆಸ್ ಇವತ್ತಿಗೂ ಕೂಡ ಚಾಚೂ ತಪ್ಪದೆ ಪಾಲನೆ ಮಾಡ್ತಾ ಇದೆ. ಇವೆಲ್ಲವನ್ನ ನೋಡಿದ್ರೆ ವೀಕ್ಷಕರ ನಿಮಗೆ ಏನ್ ಅನ್ಸುತ್ತೆ? ಅನ್ಸೋದು ಏನು? ಕಾಂಗ್ರೆಸ್ ಅಲ್ಲಿ ದಲಿತರಿಗೆ, ಹಿಂದುಳಿದ ಸಮುದಾಯದವರಿಗೆ, ಮೇಲಾಗಿ ಸತ್ಯವಂತರಿಗೆ ಜಾಗ ಇಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಯ್ತು. ವೀಕ್ಷಕರ, ರಾಹುಲ್ ಗಾಂಧಿ ಅವರ ಅಭಿಯಾನದ ಕರಾಳ ಮುಖವನ್ನ ಮಾಧ್ಯಮಗಳಿಗಿಂತ ಮೊದಲು ಬಯಲು ಮಾಡಿದ್ದೆ KN ರಾಜಣ್ಣ ಅವರು. ವೋಟರ್ ಲಿಸ್ಟ್ ಗಳನ್ನ ನಮ್ಮದೇ ಸರ್ಕಾರದ ಅವಧಿಯಲ್ಲಿ ಮಾಡಲಾಗಿದೆ, ನಮ್ಮ ಸರ್ಕಾರ ಇದ್ದಾಗ ಅಕ್ರಮಗಳು ನಡೆದಿರುವಂತದ್ದು ಸತ್ಯ, ಅದರಲ್ಲಿ ಯಾವುದೇ ಸುಳ್ಳುಗಳಿಲ್ಲ. ಅಕ್ರಮಗಳು ನಮ್ಮ ಕಣ್ಮುಂದೆ ನಡೆದಿದೆಯಲ್ವಾ, ನಮಗೆ ಅವಮಾನ ಆಗಬೇಕು, ಯಾಕಂದ್ರೆ ನಾವು ಅದನ್ನು ನೋಡ್ಕೊಳ್ಳಿಲ್ಲ. ಹಾಗಾಗಿ ಮುಂದೆ ಈ ರೀತಿ ಆಗದ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಮೊದಲು ಚುನಾವಣಾ ಆಯೋಗ ಡ್ರಾಫ್ಟ್ ಮಾಡಿ ವೋಟರ್ ಲಿಸ್ಟ್ ಗಳನ್ನ ಪಬ್ಲಿಷ್ ಮಾಡುತ್ತೆ. ಅವರು ಪಬ್ಲಿಷ್ ಮಾಡಿದಾಗ ನಾವು ಏನು ಮಾಡ್ತಾ ಇದ್ದೀವಿ?
ಕೆ.ಎನ್. ರಾಜಣ್ಣವ್ರು ಕೇಳಿರುವಂತದ್ದು. ಇದೆಲ್ಲ ಮಾತಾಡಕ್ ಹೋದ್ರೆ ಬೇರೆ ಬೇರೆ. ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನ್ ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ? ಸುಮ್ಮನೆ ಮಾತಾಡಿದ್ರೆ ಮಾತಾಡ್ಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆನೇ ನಡೆದಿದ್ದಾವಲ್ಲ, ಅದು ನಮಗೆ ಅವಮಾನ ಆಗಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ. ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು, ಈಗ ಫಸ್ಟ್ ವೋಟರ್ ಲಿಸ್ಟು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ? ಕರೆದಾಗ ಏನು ಮಾಡ್ತಿದ್ದೋ ನಾವೆಲ್ಲ. ಆದರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ? ನಾವು ನೋಡ್ಕೋಬೇಕೋ ಬೇಡ? ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ, ಅದು ನಮ್ಮದು ಜವಾಬ್ದಾರಿ ಇರ್ತದೆ. ಅವಾಗೆಲ್ಲ ಸುಮ್ಮನಿದ್ದು ಈಗ ನಾವು ಹೇಳ್ತಾ ಇದ್ದೀವಿ. ವಿನಾಕಾರಣ ಚುನಾವಣಾ ಆಯೋಗದ ಮೇಲೆ ರಾಹುಲ್ ಗಾಂಧಿ ಮತ್ತೆ ಅವರ ಟೀಮ್ ಏನಿದೆ ಅವ್ರು ಗೂಬೆ ಕೂರಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ನಮ್ಮ ಸರ್ಕಾರದೇ ತಪ್ಪುರಿ ಅಂತ ಕೆ.ಎನ್. ರಾಜಣ್ಣ ಅವರು ಸ್ಪಷ್ಟಪಡಿಸೋದಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಸತ್ಯ ಹೇಳಿದ್ರು ಅದನ್ನೇ ಅಪರಾಧ ಅನ್ನೋ ಮಟ್ಟಕ್ಕೆ ತಗೊಂಡು ಹೋಗಿ ರಾಹುಲ್ ಗಾಂಧಿ ಅವರ ಆರ್ಡರ್ ಮೇರೆಗೆ ಅವರನ್ನ ಪಕ್ಷದಿಂದ ಕಿತ್ತು ಬಿಸಾಡಲಾಗತ್ತೆ. ಹೌದಲ್ವೋ? ಇಲ್ಲಿ ರಾಜಣ್ಣ ಅವರನ್ನ ಇವತ್ತು ಪಕ್ಷದಿಂದ ವಜಾಗೊಳಿಸಿರುವಂಥದ್ದು ಅಫ್ಕೋರ್ಸ್ ಹೊಸದೇನು ಅಲ್ಲ ಬಿಡಿ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಕೆ.ಎನ್. ರಾಜಣ್ಣ ಅವರನ್ನ ಮೊದಲಿಂದ ಕೂಡ ತುಳಿಯೋದಕ್ಕೆ ಟ್ರೈ ಮಾಡ್ತಾನೆ ಇದ್ರು. ನನ್ನನ್ನು ಸೇರಿದ ಹಾಗೆ 48 ಮಂದಿ ವಿರುದ್ಧ ಹನಿ ಟ್ರ್ಯಾಪ್ ಬಳಸಲಾಯಿತು ಅಂತ ರಾಜಣ್ಣ ಅವರೇ ಹೇಳಿದ್ರವತ್ತು. ತನ್ನ ವಿರುದ್ಧ ಹೇಗೆ ಹನಿ ಟ್ರ್ಯಾಪ್ ಮಾಡ್ಲಾಯ್ತು ಅನ್ನುವಂಥದ್ದನ್ನ ಅವರು ಅಸಹಾಯಕರಾಗಿ ಹೇಳ್ಕೊಂಡ್ರು. ಅದಾದ ನಂತರ ನಾಮಕಾವಸ್ಥೆಗೆ ತನಿಖೆಯನ್ನು ನಡೆಸಲಾಗತ್ತೆ, ಸಾಕ್ಷಿ ಇಲ್ಲ ಅಂತ ತೇಪೆ ಹಚ್ಚಲಾಗತ್ತೆ ಅಲ್ಲಿ. ಅಷ್ಟೇ ಯಾಕೆ, ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಸಮುದಾಯದ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ಹೊಂದಿರೋದ್ರಿಂದ ಇವ್ರು ಯಾವಾಗ್ಲೂ ಹೇಳ್ತಾ ಇದ್ರು ದಲಿತರೊಬ್ರು ಮುಖ್ಯಮಂತ್ರಿ ಆಗಬೇಕು ಅಂತ. ಇಲ್ವಾ, ನಾನೇ ಕೆಪಿಸಿಸಿ ಅಧ್ಯಕ್ಷನಾಗ್ತೀನಿ ಅಂತ ಬಾಯಿ ಬಿಟ್ಟು ಹೇಳಿದ್ರು. ಆದ್ರೆ ಪಕ್ಷದಲ್ಲಿ ಏನಾಯ್ತು? ಒಬ್ಬ ದಲಿತ ಸಿಎಂ ಆಗ್ಲಿಲ್ಲ, ಆಗುವಂತ ಅವಕಾಶ ಹಿಂದೆ ಇದ್ರು, ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ, ಬಿಟ್ಟು ಕೊಡ್ಲಿಲ್ಲ. ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷರಾಗೋದು ಬಿಡಿ, ಅವರು SC/ST ಶಾಸಕರ ಸಭೆಯನ್ನ ನಡೆಸೋದಕ್ಕೂ ಆಗ್ಲಿಲ್ಲ. SC/ST ಶಾಸಕರ ಸಭೆ ಮಾಡೋದಿಕ್ಕೆ ಅವರು ಮುಂದಾದಾಗ ಹೈಕಮಾಂಡ್ ಇಂದ ಒತ್ತಡವನ್ನ ತಂದು ಅವರಿಗೆ ಸಭೆಯನ್ನ ನಡೆಸೋದಕ್ಕೂ ಕೂಡ ಬಿಡ್ಲಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಸ್ವಪಕ್ಷದಲ್ಲೇ ರಾಜಣ್ಣನವರನ್ನ ತುಳಿಯಲಾಗತ್ತೆ. ಸಹಕಾರಿ ಕ್ಷೇತ್ರದಲ್ಲಿ ದಶಕಗಳ ಕಾಲ ಆಡಳಿತವನ್ನು ನಡೆಸಿ ಒಬ್ಬ ಶಾಸಕರಾಗಿ, ಒಬ್ಬ ಸಚಿವರಾಗಿ ಉತ್ತಮ ಆಡಳಿತವನ್ನ ನೀಡಿ ದೀನ ದಲಿತರ ಪರವಾಗಿ ಕೆಲಸವನ್ನ ಮಾಡಿ ಬಂದಂತಹ ರಾಜಣ್ಣವರದು ಮೊದಲಿಂದನೊಂದು ಪ್ರತಿಭಟಿಸುವಂತಹ ವ್ಯಕ್ತಿತ್ವ. ಸೊ ಅದೇ ಕಾರಣಕ್ಕೆ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಸಚಿವರು ಅದೇ ರೀತಿ ಶಾಸಕರ ಸಭೆಯನ್ನ ನಡೆಸೋದ್ರ ಜೊತೆಗೆ ಅಧಿಕಾರಿಗಳ ಸಭೆಯನ್ನ ಕೂಡ ನಡೆಸ್ತಾರೆ. ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನ ಹೊಂದಿರದಿದ್ದರೂ ಸುರ್ಜೇವಾಲಾ ಅವರು ಬಂದು ಸಭೆಯನ್ನ ನಡೆಸೋ ಹಾಗಾಗತ್ತೆ. ಇದೇ ಕಾರಣಕ್ಕೋಸ್ಕರ ಇದೇ ಬಂಡಾಯ ಪ್ರವೃತ್ತಿಯ ಕೆ.ಎನ್. ರಾಜಣ್ಣ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿಬಿಡ್ತಾರೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ಗಾಂಧಿ ಕುಟುಂಬವನ್ನ ನೀನೇ ಇಂದ್ರ, ನೀನೇ ಚಂದ್ರ ಅಂತ ಹೇಳಿದ್ರೆ ಮಾತ್ರ ಅಲ್ಲಿ ಉಳಿಗಾಲ. ಸೊ ಇದೇ ಕಾರಣಕ್ಕೆ ರಾಜಣ್ಣವರನ್ನ ಈಗ ಅಧಿಕಾರದಿಂದ ಕಿತ್ತೆಸೆಯಲಾಗಿದೆ. ರಾಜಣ್ಣವರು ಹೇಳಿ ಕೇಳಿ ಸಿದ್ದರಾಮಯ್ಯನವರು ಆಪ್ತರು. ಇದೇ ಕಾರಣಕ್ಕೋಸ್ಕರ ಅವರಿಗೆ ಸಹಕಾರ ಕ್ಷೇತ್ರ ಕೂಡ ಸಿಗುತ್ತೆ. ಆದ್ರೆ ದಲಿತರ ಪರ, ಹಿಂದುಳಿದವರ ಪರ ಅಂತ ಮಾತಾಡುವಂತಹ ಸಿದ್ದರಾಮಯ್ಯನವರು, ಅದೇ ಸಿದ್ದರಾಮಯ್ಯನವರು ಈಗ ರಾಜಣ್ಣವರ ಪರ ನಿಲ್ತಾನೆ ಇಲ್ಲ. ದಿಸ್ ಈಸ್ ಕಾಲ್ಡ್ ರಾಜಕೀಯ. ಯಾವಾಗೆಲ್ಲ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಸ್ಥಾನದ ಮೇಲೆ ಟವಲ್ ಹಾಕೋದಕ್ಕೆ ಹೋದ್ರು, ಪಾಪ ಟವಲ್ ಅಂತ ಹೇಳೋದಕ್ಕಿಂತ ಅವರ ಅವಕಾಶವನ್ನ ಕೇಳೋದಕ್ಕೆ ಹೋದ್ರು, ಅವಾಗೆಲ್ಲ ಇದೇ ಕೆ.ಎನ್. ರಾಜಣ್ಣ ಅವರು ದಲಿತ ಸಿಎಂ ವಿಚಾರವನ್ನು ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯನ್ನು ಮುನ್ನೆಲೆಗೆ ತಂದು ವಿಷಯಾಂತರ ಮಾಡ್ತಾ ಇದ್ರು. ಆ ಮೂಲಕ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಪಾಪ ಇವರು ಭದ್ರಪಡಿಸ್ತಾ ಇದ್ರು. ಆದ್ರೆ ಈಗ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಭದ್ರಪಡಿಸೋದಕ್ಕೆ ಹೈಕಮಾಂಡ್ ಕೃಪಾ ಕಟಾಕ್ಷವನ್ನ ಉಳಿಸ್ಕೊಳ್ಳೋದಕ್ಕೆ ರಾಜಣ್ಣ ಅವರನ್ನ ಬಲಿನೇ ಕೊಟ್ಟು ಬಿಟ್ರು. ಕೆ.ಎನ್. ರಾಜಣ್ಣ ಅವರನ್ನ ವಜಾಗೊಳಿಸೋದಕ್ಕೆ ಇಲ್ಲಿ ಇನ್ನೊಂದು ಕಾರಣ ಕೂಡ ಇದೆ.
ಪ್ರಧಾನಿ ನರೇಂದ್ರ ಮೋದಿಜಿಯವರ ವಿರುದ್ಧ ಹೋರಾಟವನ್ನ ಮಾಡ್ತೀನಿ ಅಂತ ಕಾಂಗ್ರೆಸ್ ಬಂತು. ರಾಹುಲ್ ಗಾಂಧಿ ಅವರು ಅಲ್ಲಿಂದ ಬೆಂಗಳೂರಿಗೆ ಬಂದ್ರು. ಆದ್ರೆ ಯಾವ ರೀತಿಯಿಂದ ಕೂಡ ಅದು ಸಕ್ಸಸ್ ಆಗ್ಲಿಲ್ಲ. ಪಾಪ ಓಡಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಹೌದಲ್ವೋ? ಸೋತು ಸುಣ್ಣಾಗ್ಬಿಟ್ರು. ಒಂದೇ ಒಂದು ಚುನಾವಣೆಯಲ್ಲಿ ಅವರಿಗೆ ತಮ್ಮ ಪಕ್ಷವನ್ನ ಗೆಲ್ಲಿಸೋದಕ್ಕೆ ಆಗ್ತಾ ಇಲ್ಲ. ಇನ್ನು ರಾಷ್ಟ್ರೀಯತೆ ವಿಚಾರದಲ್ಲಿ ನರೇಂದ್ರ ಮೋದಿಜಿಯವರನ್ನ ಪ್ರಶ್ನೆ ಮಾಡೋದಕ್ಕೆ ಕಾಂಗ್ರೆಸ್ಸಿನ ಯಾವ ನಾಯಕರಿಗೂ ಕೂಡ ಸಾಧ್ಯ ಆಗ್ತಿಲ್ಲ, ಆಗೋದು ಇಲ್ಲ ಬಿಡಿ. ಇದೇ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಬಂದು 1 ಲಕ್ಷ ಮತಗಳನ್ನ ಕಳ್ಳತನ ಮಾಡಲಾಗಿದೆ ಅಂತ ಸುಳ್ಳನ್ನ ಹಬ್ಬಿಸ್ತಾರೆ. ಜನರಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಅನುಮಾನ ಹುಟ್ಟು ಹಾಗೆ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಪಾಪ 100 ಪುಟಗಳ ಜೆರಾಕ್ಸ್ ಅನ್ನ ಹಿಡ್ಕೊಂಡು ಕರ್ನಾಟಕದಲ್ಲಿ ಸಾಲು ಸಾಲು ಸುಳ್ಳುಗಳನ್ನ ಹೇಳ್ತಾರೆ. ಹೋರಾಟದ ಹೆಸರಲ್ಲಿ ದೊಡ್ಡ ಡ್ರಾಮಾವನ್ನ ಮಾಡ್ತಾರೆ. ಹೊಸದೇನೂ ಅಲ್ಲ ಬಿಡಿ. ಇದರ ವಿರುದ್ಧ ರಾಜಣ್ಣ ಅವರು ಇವ್ರು ಮಾಡ್ತಾ ಇರುವಂತದ್ದು ನಾಟಕ. ಸತ್ಯ ಏನನ್ನುವಂಥದ್ದನ್ನ ಜನರ ಎದುರು ತಿಳಿಸ್ಬಿಟ್ರಪ್ಪ. ಅಕ್ರಮ ನಡೆದಿದೆ ಅಂತ ಆದ್ರೆ ಅವತ್ತು ನಮ್ಮದೇ ಸರ್ಕಾರ ಇತ್ತಲ್ಲ, ಏನು ಮಾಡ್ತಾ ಇತ್ತು ಅಂತ ಅವರು ಪ್ರಶ್ನೆ ಮಾಡಿದ್ರು. ಮತ್ತೊಂದು ಕಡೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತ ಹೇಳ್ತಾರಲ್ವಾ, ಹಾಗೆ ಇಲ್ಲಿ ಸಿಎಂ ಇಬ್ರಾಹಿಂ ಅವರು ಕೂಡ ಬಾಂಬ್ ಅನ್ನ ಸಿಡಿಸ್ಬಿಡ್ತಾರೆ. ಬಾಂಬ್ ಸಿಡಿಸ್ತೀನಿ ಅಂತ ಬಂದವರು ರಾಹುಲ್ ಗಾಂಧಿ, ಆದ್ರೆ ಇಲ್ಲಿ ಬಾಂಬ್ ಸಿಡಿಸಿದ್ದು ಸಿಎಂ ಇಬ್ರಾಹಿಂ ಅವರು. ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ 3,000 ವೋಟುಗಳನ್ನ ಖರೀದಿಸಿ ಸಿದ್ದರಾಮಯ್ಯನವರು ಗೆದ್ದು ಬಿಟ್ರು. ಇಲ್ಲದೇ ಇದ್ರೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಇರಲಿಲ್ಲ ಅಂತ ಸ್ಫೋಟಕ ಸತ್ಯವನ್ನು ಅವರು ಹೇಳ್ತಾರೆ. ಆಗ್ಲೇ ರಾಹುಲ್ ಗಾಂಧಿ ಅದೇ ರೀತಿ ರಾಜ್ಯ ಕಾಂಗ್ರೆಸ್ಸಿನವರ ಬಣ್ಣ ಬಯಲಾಗ್ಬಿಡ್ತು. ಈಗ ಕಾಂಗ್ರೆಸ್ಸಿನ ಮಾಜಿ ನಾಯಕರಾಗಿರುವಂತಹ ಸಿಎಂ ಇಬ್ರಾಹಿಂ ಅವರ ವಿರುದ್ಧ ಕಾಂಗ್ರೆಸ್ಸಿಗೆ ಯಾವ ಕ್ರಮವನ್ನ ಕೂಡ ತಗೊಳ್ಳೋದಕ್ಕಾಗಲ್ಲ. ಏನು ಮಾಡ್ತಾರೆ? ಇಲ್ಲಿ KN ರಾಜಣ್ಣ ಅವರನ್ನ ಹರಕೆಯ ಕುರಿಯನ್ನಾಗಿ ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಆಗುವಷ್ಟರಲ್ಲಿ ರಾಹುಲ್ ಗಾಂಧಿ ಮಾಡಿದಂತಹ ಆ ಆರೋಪ ಏನಿದೆ ಅದು ಸುಳ್ಳು, ಇವರದ್ದು ಬರೀ ಡ್ರಾಮಾ ಅಂತ ಜನರಿಗೂ ಗೊತ್ತಾಗಿ ಹೋಗಿದೆ. ಹೀಗೆ ಜನರನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ಹೋದಾಗ್ಲೆಲ್ಲ ಕಾಂಗ್ರೆಸ್ ಸೋತು ಸುಣ್ಣಾಗಿ ಹೋಗಿದೆ. ಕಳೆದ 3 ಲೋಕಸಭಾ ಚುನಾವಣೆ ಇದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಏನು ಮಾಡೋದು? ಕಾಂಗ್ರೆಸ್ಸಿನ ಹುಟ್ಟುಗುಣ ಇದು. ಬದಲಾವಣೆ ಮಾಡೋಕ್ಕಾಗಲ್ಲ. ಬದಲಾವಣೆ ಆಗಬೇಕಾಗಿರುವಂಥದ್ದು ಮತದಾರರು. ಅರ್ಥ ಆಗೋರಿಗೆ ಅರ್ಥ ಆಗತ್ತೆ. ಆಗ್ಲಿಲ್ಲ ಅಂತ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ನೀವೇ ಅನುಭವಿಸ್ಬೇಕು ಕರ್ಮ ಅಂತ. ಹೌದಲ್ವೋ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.